25 ಡಿಸೆಂಬರ್ 2025ರಂದು ತೆರೆ ಕಾಣಲಿರುವ ಕನ್ನಡದ ಚಿತ್ರ 45. ಈ ಚಿತ್ರವನ್ನು ಅರ್ಜುನ್ ಜನ್ಯರ್ ಅವರ ಮೊದಲು ನಿರ್ದೇಶಿಸಿರುವ ಚಿತ್ರವಾಗಿದ್ದು, ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿದ್ದು, ಈ ಸಿನಿಮಾದಲ್ಲಿ ಕ್ರಿಯೇಟಿವಿಟಿ ಮತ್ತು ಆಯುಧಗಳ ಪರಿಕಲ್ಪನೆ ಮತ್ತು ಈ ಎಲ್ಲ ಆಯುಧಗಳು ತ್ರಿಶೂಲವನ್ನೇ ಹೋಲುತ್ತಿದ್ದು ಹೊಸ ಅವತಾರವಾಗಿವೆ ಮತ್ತು ಪಾತ್ರದ ಪರಿಕಲ್ಪನೆ ತೀರಾ ವಿಭಿನ್ನವಾಗಿದ್ದು, ಯಾರೂ ಊಹಿಸದ ಮಟ್ಟಿಗೆ ಇವೆ. ಇಲ್ಲಿ ಗಮನಿಸಬಹುದು ಹುಟ್ಟಿದ ದಿನಾಂಕ ಮತ್ತು ಸಾವಿನ ದಿನಾಂಕ, ಈ ನಡುವೆ ಇರುವ ಸಣ್ಣ ಡ್ಯಾಶೇ ಜೀವನ. ಈ ಮಧ್ಯದಲ್ಲಿ ಇಲ್ಲಿ ನೀವು ಗಮನಿಸಬಹುದಾದ ಚಿತೆ ಹತ್ತಿ ಉರಿಯುತ್ತಿದೆ. ಒಂದು ಆತ್ಮ ನಿಂತು ನೋಡುತ್ತಿದೆ. ದೇಹದಿಂದ ಬೇರ್ಪಟ್ಟ ಆತ್ಮ ಅಂತ್ಯಕ್ರಿಯೆ ವಿಧಿ-ವಿಧಾನಗಳ ಮಾಡುವುದು ನೋಡುತ್ತಿರುವುದು. 13 ಅಥವಾ 45ನೇ ದಿನಕ್ಕೆ ಮರಣೋತ್ತರ ಕಾರ್ಯಗಳ ಮುಗಿದ ನಂತರ ಆತ್ಮ ಶಾಂತಿಯಾಗಿ ಪರಲೋಕಕ್ಕೆ ಪ್ರಯಾಣ ಬೆಳೆಸುತ್ತದೆ ಎಂಬ ನಂಬಿಕೆ ಇದೆ. ಇದೇ ಥರ ಈ ಸಿನಿಮಾದಲ್ಲಿ ಯಾರು ಸತ್ತು ಅವರ ಆತ್ಮ ಯಾವ ರೂಪದಲ್ಲಿ ಸುತ್ತುತ್ತಿರುತ್ತದೆ ಮತ್ತು ಅವರ ನರಳಾಟವೇನು, ಆ ಆತ್ಮದ ಬಯಕೆಯೇನು, ಆ ಬಯಕೆಯನ್ನು ಈಡೇರಿಸಿಕೊಳ್ಳುವಾಗ ಅದು ಏನನ್ನು ಮಾಡುತ್ತದೆ, ಆ ಆತ್ಮ ಬದುಕಿದ್ದಾಗ ಯಾವ ಕಾರ್ಯ ಅರ್ಧಕ್ಕೆ ನಿಂತಿರಬಹುದು, ಆ ಕಾರ್ಯವನ್ನು ಈಡೇರಿಸಲು ಪ್ರಯತ್ನಿಸುತ್ತಿರಬಹುದೇ ಅನ್ನೋದೇ ಈ ಸಿನಿಮಾದಲ್ಲಿ ಬಿಡುಗಡೆ ಆದ ನಂತರ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳಲಿದ್ದು, ಆತ್ಮ ಒಂದು ಇಲ್ಲೇ ಸುತ್ತುತ್ತಿದ್ದು 45 ದಿನಗಳ ನಡುವೆ ಇರುವಂಥ ಒಂದು ಕಾರ್ಯ ಏನು ಮುಗಿಸುತ್ತದೆ ಈ ಚಿತ್ರದಲ್ಲಿ ವಿಭಿನ್ನವಾಗಿ ತೋರಿಸಲಾಗಿದೆ. 45 ಈ ಚಿತ್ರದಲ್ಲಿ ನಟಿಸಿರುವ ಮಹಾನ್ ಮೂವರು ನಟರು ಉಪೇಂದ್ರ, ಡಾ. ಶಿವರಾಜ್ಕುಮಾರ್ ಮತ್ತು ರಾಜ್ ಬಿ ಶೆಟ್ಟಿ. ಉಪೇಂದ್ರರವರು ತಮ್ಮದೇ ಆದ ಶೈಲಿಯಲ್ಲಿ ಗುರುತಿಸಿಕೊಂಡಂಥ ಮಹಾನ್ ನಟರು. ಉಪೇಂದ್ರವರ ನಟನೆ ಅದ್ಭುತವಾಗಿದ್ದು, ಉಪ್ಪಿಯವರು ಯಮನ ಪ್ರತಿನಿಧಿಯಾಗಿ ಕಾಣಿಸುತ್ತಿದ್ದು, ಯಮನ ವಾಹನ ಕೋಣ, ಅದೇ ಥರ ಬೈಕನ್ನು ಕೋಣದ ರೀತಿಯಲ್ಲಿ ರೆಡಿ ಮಾಡಿರುವುದು. ಉಪೇಂದ್ರರವರು ಯಾರನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದು, ಯಾರನ್ನು ಒಂದು ಇದಕ್ಕೆ ಉಪೇಂದ್ರ ಅವರು ಯಮನ ಪಾತ್ರದಲ್ಲಿ ಪಾತ್ರ ನಿರ್ವಹಿಸಿದ್ದು, ಯಾರನ್ನು ಶಿಕ್ಷಿಸುತ್ತಿದ್ದು ಮತ್ತು ಏನೋ ಒಂದು ಸಮಸ್ಯೆಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ವ್ಯಕ್ತಿಯನ್ನು ಶಿಕ್ಷಿಸಲು ಮತ್ತು ಅವನನ್ನು ರಕ್ಷಿಸಲು ಇನ್ನೊಬ್ಬ ನಾಯಕ ಮತ್ತು ಈ ಚಿತ್ರವನ್ನು ನೋಡಿದರೆ ದೈವಶಕ್ತಿ ಆಹ್ವಾನವಾದಂತೆ ಕಾಣುತ್ತದೆ ಉಪೇಂದ್ರ ಅವರ ಒಂದು ನಟನೆಯಲ್ಲಿ. ಮತ್ತು ಒಂದು ವಿಚಿತ್ರವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ಸಂಕಷ್ಟದಲ್ಲಿ ಸಿಕ್ಕಾಕಿಕೊಂಡಿರೋದನ್ನು ಇಲ್ಲಿ ನೋಡಬಹುದಾಗಿದೆ. ತಾನೇ ಸಂಕಷ್ಟದಲ್ಲಿ ಸಿಕ್ಕಾಕಿಕೊಂಡಿರ್ತಕ್ಕಂಥ ವ್ಯಕ್ತಿ ಬಿಡುಗಡೆಗಾಗಿ ಪರದಾಡುತ್ತಿರುವುದು, ಬಿಡುಗಡೆಗಾಗಿ ಶಿವರಾಜ್ಕುಮಾರ್ ಅವರ ಪಾತ್ರ ಶಿವನ ಪಾತ್ರವಾಗಿದ್ದು ರಕ್ಷಿಸಲು ಇಲ್ಲಿ ರಾಜ್ ಬಿ ಶೆಟ್ಟಿಯವರೇ ಸಂಕಷ್ಟದಲ್ಲಿ ಸಿಲುಕಿರುವ ಹಾಗೆ ಕಾಣುತ್ತದೆ. ರಾಜ್ ಬಿ ಶೆಟ್ಟಿಯವರ ಪರದಾಟ ಮತ್ತು ಅವರ ರಕ್ಷಣೆಗೆ ಮತ್ತು ಅವರ ಒಂದು ಯಾವ ಸಂಕಷ್ಟ ಏನು ಆತ್ಮದ ಒಂದು ಪರಿಕಲ್ಪನೆ ಇರಬಹುದಾದಂಥದ್ದಾಗಿದ್ದು, ಆತ್ಮ ಮತ್ತೆ ಬಂದು ತನ್ನ ಕಾರ್ಯಗಳ ಇಷ್ಟಾರ್ಥ ಸಿದ್ಧಿ ಮಾಡಿಕೊಳ್ಳುತ್ತಿರುವಾಗ ಯಮನ ಸ್ವರೂಪವಾದಂಥ ಉಪೇಂದ್ರವರು ಮತ್ತು ಶಿವರಾಜ್ಕುಮಾರ್ ಅವರ ನಡುವೆ ಒಂದು ಸಂಕಷ್ಟದಲ್ಲಿ ಸಿಲುಕಿರುವವರನ್ನು ಶಿವರಾಜ್ಕುಮಾರ್ ಅವರ ಬೆನ್ನಿಗೆ ನಿಂತರೆ ಅವರನ್ನು ರಕ್ಷಿಸಲು ಶಿವರಾಜ್ಕುಮಾರ್ ಅವರು ಪಣ ತೊಟ್ಟಿದ್ದು, ಶಿವರಾಜ್ಕುಮಾರ್ ಅವರು ಒಂದು ಈ ನಟನೆ ಇಲ್ಲಿ ಅತ್ಯದ್ಭುತ ಮತ್ತು ಅವರು ರಾಜ್ ಬಿ ಶೆಟ್ಟಿ ಅವರನ್ನು ಒಂದು ಶಕ್ತಿಯಿಂದ ರಕ್ಷಿಸಲು ತುಂಬಾ ಪ್ರಯತ್ನ ಪಡುತ್ತಿದ್ದು, ಗೆಲುವು ಶಿವಣ್ಣರದೇ ಅನ್ನೋ ಒಂದು ಇನ್ನ ಕುತೂಹಲ. ಮತ್ತು ರಾಜ್ ಬಿ ಶೆಟ್ಟಿಯವರು ಯಾವ ಒಂದು ಸಂಕಷ್ಟ ಇರ್ಬೋದು ಮತ್ತು ಆತ್ಮದ ರೂಪದಲ್ಲಿ ಏನನ್ನಾದರೂ ಈ ಚಿತ್ರದ ಮುಖಾಂತರ ಉಪೇಂದ್ರರವರು ಒಂದು ಸಮಾಜಕ್ಕೆ ಸಂದೇಶವನ್ನು ರವಾನಿಸಿದ್ದು, ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್ ಮಾಡಬಾರದು, ಮಾಡಿದರೆ ಇದೇ ಗತಿ ಎಂದು ಒಂದು ಒಮ್ಮಿನಿಗೆ ಲಾರಿಯನ್ನು ಗುದ್ದಿಸಿ ಹೇಳುವಂಥ ಸನ್ನಿವೇಶ ತುಂಬ ಚೆನ್ನಾಗಿ ಮೂಡಿಬಂದಿದ್ದು ಸಿನಿ ಪ್ರೇಕ್ಷಕರಿಗೆ ತುಂಬ ಇಷ್ಟವಾಗಿರುತ್ತದೆ. ಈ ಸಿನಿಮಾವನ್ನು ಮೂವರು ಮಹಾನ್ ದಿಗ್ಗಜರ ಈ ಒಂದು ಚಿತ್ರದ ಮುಖಾಂತರ ವಾಹನ ಸವಾರರಿಗೆ ಮತ್ತು ಪಾರ್ಕಿಂಗ್ ಮಾಡೋ ಒಂದು ವ್ಯವಸ್ಥೆ ಮೀರಿದವರಿಗೆ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ರವಾನಿಸಿದ್ದು ಒಂದು ಉತ್ತಮವಾಗಿತ್ತು. ಮತ್ತು YMD ಇದು ಒಂದು ಕಾನ್ಸೆಪ್ಟ್ ಬಾಕ್ಸ್ ಮುಖಾಂತರ ಇದ್ದು, ಇದರಲ್ಲಿ ಒಂದು ಕುತೂಹಲ ಅಡಗಿದ್ದು, ಈ ಕುತೂಹಲಕ್ಕಾಗಿ ಪ್ರೇಕ್ಷಕರು ಇದೇ ಡಿಸೆಂಬರ್ 2025ರವರೆಗೆ ಕಾಯಬೇಕು. ಮತ್ತು ಈ ಸಿನಿಮಾವನ್ನು ಪ್ರಥಮ ಬಾರಿಗೆ ನಿರ್ದೇಶಿಸಿರುವ ಅರ್ಜುನ್ ಜನ್ಯರ್ ಅವರು ಇಲ್ಲಿ ಅವರ ಒಂದು ನಿರ್ದೇಶನ ಹೇಗಿರುತ್ತದೆ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆದ ಇವರು ಹೇಗೆ ತಮ್ಮ ಒಂದು ಈ ನಿರ್ದೇಶನ ಮಾಡಿರುವುದನ್ನು ನೋಡಲು ಪ್ರೇಕ್ಷಕರು ಕಾಯುತ್ತಿದ್ದು,
ಶಿವರಾಜ್ ಕುಮಾರ್ ಅವರ ಈ ಪಾತ್ರ, ಈ ಸನ್ನಿವೇಶ ಮತ್ತು ಇವರ ಒಂದು ಗೆಟಪ್ ಬಗ್ಗೆ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದ್ದು ಅತ್ಯದ್ಭುತವಾಗಿ ಮೂಡಿಬಂದಿದೆ. ಅರ್ಜುನ್ ಜನ್ಯ ಸರ್ ಅವರ ಮೊದಲ ನಿರ್ದೇಶನ ಚಿತ್ರ ಈ 45 ಶತಮಾನೋತ್ಸವ ಆಚರಿಸಲಿ ಮತ್ತು ಯಶಸ್ವಿಯಾಗಲೆಂದು ಇಡೀ ಕನ್ನಡ ಜನತೆ ಕಾಯ್ತಾ ಇದ್ದು